ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಮ್ಮೆ ಯೇಸು ಸ್ವಾಮಿ ಏನು ಮಾಡ್ತಾರಂದ್ರೆ, ಪ್ರಾರ್ಥನೆ ಮಾಡೋದಕ್ಕಾಗಿ ಒಂದು ಬೆಟ್ಟಕ್ಕೆ ಹೋಗ್ತಾರೆ. ಅದೇ ವೇಳೆಯಲ್ಲಿ ತನ್ನ ಶಿಷ್ಯರನ್ನು ಕಳಿಸ್ಕೊಡ್ತಾರೆ. ನೀವು ಹೋಗ್ತಾ ಇರ್ರಿ, ನಾನು ಪ್ರಾರ್ಥನೆ ಮಾಡೋದಕ್ಕಾಗಿ ನಾನು ಬೆಟ್ಟವನ್ನು ಏರ್ತೇನೆ ಅಂತ. ನಾವು ಅದನ್ನು ಮತ್ತೆ ಬರೆದ ಸುವಾರ್ತೆ 14ನೇ ಅಧ್ಯಾಯದ 22ನೇ ವಚನದಿಂದ ನೋಡ್ತೇವೆ. ಅವರು ಶಿಷ್ಯರು ಏನು ಮಾಡ್ತಾರೆ ಅಂದರೆ, ದೋಣಿಯಲ್ಲಿ ಪ್ರಯಾಣ ಬಳಸಲು ಪ್ರಾರಂಭಿಸ್ತಾರೆ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸ್ವಾಮಿ ಆ ಒಂದು ಸಮುದ್ರದ ಮೇಲೆ ನಡೆದು ಬರ್ತಾರೆ. ಇದನ್ನು ನೋಡಿದಂಥ ಶಿಷ್ಯರಿಗೆ ಭಯ ಭೀತಿ ಉಂಟಾಗ್ತದೆ. ನಮಗೆಲ್ಲ ಗೊತ್ತು, ಸಮುದ್ರ ಯಾವ ರೀತಿಯಾಗಿ ಅದು ಬೆಳಗಿನ ಜಾವ ಅದು ನೋಡೋದಕ್ಕೆ ಅಂದವಾಗಿಯೂ ಚಂದವಾಗಿಯೂ ಇರ್ತದೆ. ಅದೇ ರಾತ್ರಿ ಸಮಯದಲ್ಲಿ ಅದು ಬಹಳ ಭಯ ಹುಟ್ಟಿಸ್ತದೆ. ಇಲ್ಲಿ ಶಿಷ್ಯರಿಗೂ ಸಹ ಆತನು ನೀರಿನ ಮೇಲೆ ನಡೆದು ಬರುವುದನ್ನು ನೋಡಿ ಅವರು ಏನು ಮಾಡ್ತಾರೆ, ಭಯ ಪಡ್ತಾರೆ. ಅದ್ರ ಜೊತೆಗೆ ಪೇತ್ರನಿಗೆ ಒಂದು ಆಸೆ ಆಗ್ತದೆ, ಸ್ವಾಮಿ ನೀನು ಅಪ್ಪಣೆ ಕೊಡೋದಾದ್ರೆ ನಾನು ಸಹ ನೀರಿನ ಮೇಲೆ ನಡ್ಕೊಂಡು ಬರಲಾ ಅಂತ ಅಲ್ವಾ. ನಮಗೂ ಸಹ ಕ್ರೈಸ್ತರಾದ ನಮಗೆ ಯೇಸು ಸ್ವಾಮಿ ಅಂತೆ ಬಾಳಬೇಕು, ಯೇಸು ಸ್ವಾಮಿ ಅಂತೆ ಈ ಲೋಕದಲ್ಲಿ ಅದ್ಭುತ ಮಾಡಬೇಕು, ಆತನಂತೆ ಪ್ರಖ್ಯಾತಿಗೊಳ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಆದರೆ ಯೇಸು ಸ್ವಾಮಿ ಅಂತೆ ನಾವು ನಡೆಯೋದಿಲ್ಲ. ಪೇತ್ರನಿಗೆ ಆಸೆ ಇತ್ತು ಆತನಂತೆ ನೀರಿನ ಮೇಲೆ ನಡಿಬೇಕು ಅಂತ. ಆಗ ಯೇಸು ಸ್ವಾಮಿ ಅವನಿಗೆ ಅಪ್ಪಣೆ ಕೊಡ್ತಾರೆ. ಆದರೆ ಅವನು ಏನು ಮಾಡ್ತಾನೆ, ಬಿರುಗಾಳಿಯನ್ನು ನೋಡಿ ಅವನು ತಲ್ಲಣಗೊಂಡು ಆತನು ನೀರಲ್ಲಿ ಮುಳುಗಲು ಪ್ರಾರಂಭಿಸ್ತಾನೆ. ನಿನ್ನ ಜೀವಿತದಲ್ಲಿ ಪ್ರೀತಿಯ ದೇವಜನ, ನಿನ್ನ ಜೀವಿತದಲ್ಲಿ ನಾವು ಬಿರುಗಾಳಿ ಅಂತ ಬರುವಂಥ ಕಷ್ಟಗಳನ್ನು ನೋಡ್ತೇವೆ, ಸುನಾಮಿ ಅಂತ ಬರುವಂಥ ಕಷ್ಟಗಳನ್ನು ನೋಡ್ತೇವೆ. ಅದು ಬದಲಾಗಿ ನನ್ನೊಡನೆ ಇರುವಂಥ ಯೇಸುವನ್ನು ನಾವು ನೋಡೋದಿಲ್ಲ. ಅವತ್ತು ಅವನು ಆ ಒಂದು ಬಿರುಗಾಳಿಯನ್ನು, ಆ ಸಮುದ್ರವನ್ನು ನೋಡದೆ ಹೋಗಿ ಆತನನ್ನು ದೃಷ್ಟಿಸಿದರೆ ಇವತ್ತು ಅವನು ವಾಕ್ಯದಲ್ಲಿ ನಂಬಿಕೆ ವೀರನಾಗಿ ಕಾಣ್ತಾ ಇದ್ದ. ಆತನನ್ನು ದೃಷ್ಟಿಸುವರು ಪ್ರಕಾಶಮಾನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡೋದೇ ಇಲ್ಲ ಅಂತ ದೇವರ ವಾಕ್ಯ ಇರ್ತದೆ. ಯೇಸು ಸ್ವಾಮಿ ಏನು ಅವರನ್ನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಒಂದು ಟೆಸ್ಟ್ ನಲ್ಲಿ ಇಟ್ಟಿಲ್ಲ, ಬದಲಾಗಿ ಅದಕ್ಕಿಂತ ಮುಂಚೆ ಹಲವಾರು ಅದ್ಭುತ ಕಾರ್ಯಗಳನ್ನು ನೋಡಿದ್ದಾರೆ. 5 ರೊಟ್ಟಿ 2 ಮೀನು 5,000 ಜನರಿಗೆ ಹಂಚಿದನ್ನು ನೋಡಿದ್ದಾರೆ. ಕಾನಾ ಊರಿನಲ್ಲಿ ಅದ್ಭುತವನ್ನು ಮಾಡಿದ್ದನ್ನು ನೋಡಿದ್ದಾರೆ. ಆದರೆ ಅವರಲ್ಲಿ ಏನಿಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ನಾವು ಸಹ ಈಗ ತಾಯಿಯ ಗರ್ಭದಿಂದಲೂ ಇರುವಾಗಲೂ ನಾವು ದೇವರನ್ನು ನಂಬುತ್ತಾ ಬಂದಿದ್ದೇವೆ. ಆದರೆ ನಮ್ಮ ನಂಬಿಕೆಯಲ್ಲಿ ಪೇತ್ರನಂತೆ ಈ ಲೋಕದಲ್ಲಿ ಬರುವಂತ ಕಷ್ಟ ಸಂಕಟಗಳಿಗೆ ನಾವು ಬಿದ್ದು ಹೋಗ್ತಾ ಇದ್ದೇವಾ? ಎಷ್ಟೋ ಯವನಸ್ಥರು ತಮ್ಮ ಜೀವಿತ ಕಾಲವನ್ನು ಕಳೆದುಕೊಳ್ತಾ ಇದ್ದಾರೆ. ಪ್ರಿಯ ಯವನಸ್ಥರೇ, ಇಂದು ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾನೆ, ಲೋಕದ ಕಷ್ಟಗಳನ್ನು ನೋಡಬೇಡ, ಬದಲಾಗಿ ನನ್ನನ್ನು ನೋಡು. ನಾನು ನಿನಗೋಸ್ಕರ ಕ್ರೂಜೆ ಮೇಲೆ ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಲೋಕ ಸಾಕು, ನನಗೆ ಈ ಲೋಕದ ಬೇಡ, ಈ ಲೋಕದ ಕಷ್ಟ ಸಂಕಟಗಳು ಬೇಡವೆಂದು ಸ್ವಾಮಿ ಎದುರಿಸ್ತಿರುವಂಥ ಸ್ವಾಮಿ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ. ಅಂದು ಪೇತ್ರನಂತೆ ಸ್ವಾಮಿ ಅವರು ನೀರಲ್ಲಿ ಮುಳುಗದೆಯಪ್ಪ, ನಿನ್ನನ್ನೇ ಆಶ್ರಯಿಸಿಕೊಂಡು ಜೀವಿಸುವಂತೆ ಸಹಾಯ ಪಾಲಿಸ್ರಿ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಮಕ್ಕಳನ್ನು ಆಶೀರ್ವದಿಸ್ರಿ, ಘನಪಡಿಸ್ರಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡ್ತಿರ್ತಾ ಇದ್ದೀನಿ. ಕ್ರೈಸ್ತ